ರೋಟರಿಯಿಂದ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ರವರಿಗೆ ಸನ್ಮಾನ. ನಗರದ ಹೊರವಲಯದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಇತ್ತೀಚೆಗೆ ರಾಷ್ಟ್ರಪತಿ ಪದಕ ಪ್ರಶಸ್ತಿ ಪಡೆದ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಡಿವೈಎಸ್ಪಿ ಅವರಿಗೆ ಗಂಗಾಮತ ರೋಟರಿ ಸಂಸ್ಥೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಅವರು ತಮ್ಮ 25 ವರ್ಷಗಳ ಸೇವಾ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳ ಸಹಕಾರ ಮಾರ್ಗದರ್ಶನದಿಂದ ಸಲ್ಲಿಸಿದ ಸೇವೆಯನ್ನ ಮನಗೊಂಡು ಸರ್ಕಾರ ಪ್ರಶಸ್ತಿ ನೀಡಿ ನಮಗೆ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿ ಜವಾಬ್ದಾರಿ ಹೆಚ್ಚಿಸಿದೆ ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಇಡೀ ವಿಶ್ವದಲ್ಲಿಯೇ ಪೋಲಿಯೋ ನಿರ್ಮೂಲನೆ ಮಾಡಿದೆ. ಶಿಕ್ಷಣ, ಆರೋಗ್ಯ, ಸಮುದಾಯ ಸೇವೆ ಕೈಗೊಳ್ಳುವ ಕಾರ್ಯಗಳು ಮಾಡುತ್ತಿದೆ. ಇಂದು ಸನ್ಮಾನ ಗೌರವಿಸಿದ್ದಕ್ಕೆ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಎಂ.ಕೆ. ರವೀಂದ್ರ, ಶ್ರೀಮತಿ ಎಂ.ಆರ್. ವೇದ, ಅಸಿಸ್ಟೆಂಟ್ ಗವರ್ನರ್ ರಾಜಶೇಖರ್, ರೋಟರಿ ಅಧ್ಯಕ್ಷ ಜಗದೀಶ್ ಅಂಗಡಿ, ಕಾರ್ಯದರ್ಶಿ ಬಸವರಾಜ್ ಹಡಪದ್, ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರಾದ ಟಿ. ಆಂಜನೇಯ, ವಾಸು ಕೊಳಗದ, ಮಹೇಶ್ ಸಾಗರ್, ಜೆ. ನಾಗರಾಜ್, ಉಗಮರಾಜ್, ಎನ್.ಆರ್. ಶ್ರೀನಿವಾಸ್, ಟಿ.ಸಿ. ಶಾಂತಪ್ಪ, ದಿಲೀಪ್, ಸಲಾವುದ್ದೀನ್, ಶ್ರೀಧರ್, ಸದಾನಂದ ಶೇಟ್, ರಾಘವೇಂದ್ರ, ರಾಜೇಶ್, ಪ್ರಶಾಂತ್, ಭಾನುಪ್ರಕಾಶ್, ರಾಮಕೃಷ್ಣ, ವಿನಯ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪದಾಧಿಕಾರಿಗಳು ಮತ್ತು ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರ್ಮೆಂಟ್ಗಳನ್ನ ಸದಸ್ಯರುಗಳಿಗೆ ಆ್ಯಕ್ಚುಲಿ ನನಗೆ ಭಾಳ ದಿವಸದಿಂದ ಸನ್ಮಾನ ಮಾಡಬೇಕು ಅಂತ ಹೇಳಿ ಮರುಸಿಂದ ಇದು ಮಾಡೋದು ಹೇಳ್ತಾ ಇದ್ದರು. ಸ್ವಲ್ಪ ನಾವು ಗಣೇಶದಲ್ಲಿ ಬಿಸಿ ಇದ್ವಿ. ಗಣೇಶ ಗಂಗಾವತಿ ವಿಶೇಷ 21 ದಿವಸ ಗಣಪತಿ ಮುಗಿದಿದೆ. ಇವತ್ತು ಬೆಳಗ್ಗೆ ಮುಗಿದಿದೆ, ಬೆಳಗ್ಗೆ ಮುಗಿತು. ನಾವು ಆ್ಯಕ್ಚುಲಿ ಬೆಳಗ್ಗೆ 6 ಗಂಟೆಗೆ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಹೋಗಿ ಕೂಡ ನಾವು ಇದನ್ನು ಮಾಡಿದೆ. ಯಾಕಂದರೆ ಬೆಳಗ್ಗೆ 17 ಸೆಪ್ಟೆಂಬರ್ ಹೈದರಾಬಾದ್ ಕರ್ನಾಟಕ ದಿನಾಚರಣೆ ಇರೋದ್ರಿಂದ ಮತ್ತೆ ಆ ಕಾರ್ಯಕ್ರಮಕ್ಕೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಹೋಗ್ಬೇಕಾಯಿತು. ಮೊನ್ನೆ ವಾಸವರು ಫೋನ್ ಮಾಡಿದ್ರು, ನಿಮಗೆ 17th ಈವ್ನಿಂಗ್ ಇಟ್ಕೊಂತೀವ್ರಿ ಬರ್ರಿ ಅಂತಂದ್ರೆ, ಈವ್ನಿಂಗ್ ಆದರೂ ಫ್ರೀ ಇರ್ತೀನಿ ಬರ್ತೀನಿ ಅಂತ ಹೇಳಿ ಹೊಸವರಿಗೆ ಹೇಳಿದ್ದೆ. ತಮ್ಮ ಆಹ್ವಾನಕ್ಕೆ ಬೆಲೆ ಕೊಟ್ಟು ಈಗ ಬಂದಿದ್ದೀನಿ. ನಾನು ಸನ್ಮಾನ ಮಾಡಿದ್ದಕ್ಕೆ ಉತ್ತಮವಾಗಿ ಎಲ್ಲರಿಗೂ ಸರ್ಕಾರ ನಮ್ಮನ್ನು ಗುರುತಿಸಿ ನಮ್ಮ ಪ್ರಶಸ್ತಿಯನ್ನು ಕೊಟ್ಟಿದೆ. ಆದರೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಸನ್ಮಾನ ಮಾಡೋದ್ರಿಂದ ಆ ಪ್ರಶಸ್ತಿಯನ್ನು ಮತ್ತೆ ನಮ್ಗೆ ಕೊಟ್ಟಂಥ ಪ್ರಶಸ್ತಿಯನ್ನು ಮತ್ತೆ ಬೆಲೆ ಹೆಚ್ಚಿಗಾಗುತ್ತೆ. ರೋಟರಿ ಸಂಸ್ಥೆ ಇರ್ಬೋದು, ಇಂಥ ಸಂಸ್ಥೆಗಳು ನಮಗೆ ಸನ್ಮಾನ ಮಾಡಿ DSI ಇಂದ ಇಲ್ಲಿವರೆಗೆ DSPವರೆಗೆ ನಾನು ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳೆಲ್ಲ ಬಹಳ ನನ್ನ ಒಂದು ಸರ್ವಿಸ್ನಲ್ಲಿ ಸಹಕಾರವನ್ನು ನೀಡ್ತಾ, ಯಾಕಂದರೆ ಪೊಲೀಸ್ ಕೆಲಸ ಅಂತಂದರೆ ನಾವು ಅಷ್ಟೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೆಲಸ ಮಾಡೋಕ್ಕಾಗಲ್ಲ. ಸಾರ್ವಜನಿಕ ಸಹಕಾರ, ಸಂಘ ಸಂಸ್ಥೆಗಳ ಸಹಕಾರದ ನಾವು ಸಾರ್ವಜನಿಕ ಒಂದು ಕೆಲಸ ಮಾಡಬೇಕಾದ್ರೆ ಬೇಕಾಗುತ್ತೆ. 25 ವರ್ಷ ಸರ್ವಿಸ್ನಲ್ಲಿ ನನಗೆಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಕೂಡ ಸಹಕಾರ ಕೊಟ್ಟರು. ಮೆಡಲ್ಲು ಸರ್ಕಾರ ಕೊಡಬೇಕಾದ್ರೆ ಮೆಡಲ್ ಕೊಡಬೇಕಾದ್ರೆ ನಮ್ಮ ಸಾಧನೆ, ಏನು ನಾವು ಸಾಧನೆಯನ್ನು ಮಾಡಿರ್ತೀವಿ ಅದನ್ನು ಗುರುತಿಸಿ ಕೊಡ್ತೀವಿ. ಆ ಸಾಧನೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರನೂ ಇದೆ ಅಂತ ಹೇಳಿ, ಸಾರ್ವಜನಿಕರ ಪಾತ್ರನೂ ಕೂಡ ಇದರಲ್ಲಿ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪಾಲ್ಗೊಳ್ತೀನಿ. ಮತ್ತು ನಾನು 25 ವರ್ಷ ಸರ್ವಿಸ್ನಲ್ಲಿ ನಾನು ವಿವಿಧ ಹಂತಗಳಲ್ಲಿ PSI DSPವರೆಗೆ ಸುಮಾರು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೆಲಸ ಮಾಡಿದ್ದೀನಿ. ಬೇಸಿಕ್ ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗದಿಂದ 2002 ಚಿತ್ರದುರ್ಗದಲ್ಲಿ ಇದ್ದು ನಾವು 1 ವರ್ಷ ಪ್ರೊಫೆಷನರಿ PSI ಆಗಿ ಅಜ್ಜಪ್ಪರ ಸರ್, ಅಜ್ಜಪ್ಪರ ಹೆಸರು ಕೇಳಿ ಅಜ್ಜಪ್ಪರ ನಾವು ಕೈ ಮಾಡಿಲ್ಲ, ಬೇರೆ ಬೇರೆ ಹೆಸರು. ಅಲ್ಲಿ ಸ್ಟಾರ್ಟ್ ಆದಂಥ ನನ್ನ ಕರಿಯರು ಬಿಜಾಪುರ ಜಿಲ್ಲೆ ಇರ್ಬೋದು, ಗದಗ, ಬೆಳಗಾಂ, ಧಾರವಾಡ, ಗುಲ್ಬರ್ಗ, ಬೀದರ್, ಆಮೇಲೆ ಲಾಸ್ಟ್ಗೆ ಕೊಪ್ಪಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು
ಒಂದೇ ಜಿಲ್ಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ನಾನು ಸ್ವಂತ ಊರು ಬಾಗಲಕೋಟೆ. ನಾನೇ ಹೋಗಕ್ಕೆ ಎಷ್ಟು ಇಷ್ಟಪಡಲ್ಲ ಅಲ್ಲಿ. ಭಾಳ ಜನ ಕರೀತಾರೆ ಬರ್ರಿ ಅಂತ ಹೇಳಿ, ನಾನೇ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ರೋಟೇಶ್ವರ ಪಲ್ಸ್ ಪೋಲಿಯೋ ಅಪ್ಲಿಕೇಶನ್ ಹೆಂಗಾಯಿತು, ಈ ವಿಶ್ವದಲ್ಲಿ ನಮ್ಮ ಪಲ್ಸ್ ಪೋಲಿಯೋ ನಿರ್ಮೂಲನೆ ಮಾಡಿದಂಥ ರೋಟರಿ ಸಂಸ್ಥೆ ಮತ್ತು ಭಾರತದಲ್ಲಿ ಸಹ ಪೋಲಿಯೋ ಫ್ರೀ ಇಂಡಿಯಾ ಆಗಿದೆ. ಹಾಗಾಗಿ ಇಂಥ ಒಂದು ಮಾತುಗಳನ್ನು ನಮ್ಮೆಲ್ಲ ಗಮನಿಸ್ತಿದ್ದಾರೆ ಮತ್ತು ಕಾನ್ಫರೆನ್ಸಿಗೆ ನಮ್ಮ ಎಲ್ಲ ಸದಸ್ಯರು ಹೋಗೋಣ ಅಂತ ಅವ್ರಿಗೆ ಆಶ್ವಾಸನೆ ಕೊಡ್ತಾ ಬೇರೆ ಸಹ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದುವರೆಗೆ ಮಾತನಾಡಿದಂಥ ನಮ್ಮ ಗೌರವ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ನಮ್ಮ